ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೋಮ್ ಫಸ್ಟ್. ನಾನು ರಾಹುಲ್ ದಯಾಲ್. ಬೆಂಗಳೂರಿನಲ್ಲಿ ಯಾರಾದರೂ ಬಂದರೆ ಈ ಭಾಗದಲ್ಲಿ ಬಂದು ನಿಲ್ಲಿಸೋದು ಸಾಮಾನ್ಯ. ಯಾಕೆಂತಂದರೆ ಈ ಏರಿಯಾದಲ್ಲಿ ಯಾರ್ಯಾರು ನಮ್ಮ ಬೆಂಗಳೂರಿಗೆ ಬರ್ತಾರೋ ಅವರಿಗೆ A to Z ಎಲ್ಲ ಸಿಗುತ್ತೆ. ಜೊತೆಗೆ ಇದು ಪಕ್ಕಾ ರೆಂಟಲ್ ಏರಿಯಾ. ಅಷ್ಟರ ಮಟ್ಟಿಗೆ ಇಲ್ಲಿ PG, ಫ್ಲ್ಯಾಟ್ ಹಾಗೂ ರೂಮ್ಗಳು ಬಾಡಿಗೆಗೆ ಅಥವಾ ಕೊಂಡ್ಕೊಳ್ಳಿಕ್ಕೆ ಸಿಗುತ್ತೆ. ಯಾವುದು ಏರಿಯಾ ಅಂತ ಯೋಚನೆ ಮಾಡ್ತಾ ಇದ್ರೆ ಅದುವೇ ಬನ್ನೇರುಘಟ್ಟ, ತಾವರೆಕೆರೆ, ಮಡಿವಾಳ ಲೇಔಟ್, ಅರ್ಥಾತ್ BTM ಲೇಔಟ್. ಹಾಗಿದ್ರೆ BTM ಲೇಔಟ್ನ ಸ್ಟ್ರೆಂತ್ ಅಥವಾ ಅನುಕೂಲಗಳನ್ನ ಯಾವ ಥರ ನೀಡ್ತಾ ಇದೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ BTM ಲೇಔಟ್ನ ಪ್ರಮುಖ ಸ್ಟ್ರೆಂತ್ ಏನು ಅಂತಂದರೆ ಇದರ ಸೆಂಟ್ರಲ್ ಲೊಕೇಶನ್, ಜೊತೆಗೆ ಎಕ್ಸಲೆಂಟ್ ಕನೆಕ್ಟಿವಿಟಿಯನ್ನು ಈ ಭಾಗ ಹೊಂದಿದೆ. ಸೊ ನೀವು ಸರ್ಜಾಪುರಕ್ಕೆ ಹೋಗ್ತೀರಾ, ಎಲೆಕ್ಟ್ರಾನಿಕ್ ಸಿಟಿ ಹೋಗ್ತೀರಾ, ಇಂದ್ರನಗರ, ಕೋರಮಂಗಲಕ್ಕೆ ಹೋಗ್ತೀರಾ, HSR ಲೇಔಟ್ಗೆ ಹೋಗ್ತೀರಾ, JP ನಗರಕ್ಕೆ ಹೋಗ್ತೀರಾ ಅಥವಾ ಬನ್ನೇರುಘಟ್ಟಕ್ಕೆ ಹೋಗ್ತೀರಾ, ಸೊ ಎಲ್ಲ ಭಾಗಕ್ಕೂ ಕೂಡ ಪರ್ಫೆಕ್ಟ್ ಕನೆಕ್ಟಿವಿಟಿ BTM ಲೇಔಟ್ ಹೊಂದಿದೆ. ಇನ್ನು ವಿಧ ವಿಧ ಶೈಲಿಯ ಊಟದ ವ್ಯವಸ್ಥೆ ಹಾಗೂ ಇಲ್ಲಿಯ ನೈಟ್ ಲೈಫ್ ಕೂಡ ತುಂಬ ಆಕ್ಟಿವ್ ಆಗಿದೆ. ಸೊ ಒನ್ ಆಫ್ ದ ಸ್ಟ್ರೆಂತ್ ಅಂತ ಹೇಳ್ಬೋದು. ಊಟದ ರೀತಿನೇ ವೈವಿಧ್ಯತೆ, ಜೊತೆಗೆ ಕಾಸ್ಮೋಪಾಲಿಟನ್ ಕಲ್ಚರ್ ಹಾಗೂ ಕಾಸ್ಮೋಪಾಲಿಟನ್ ಮಂದಿ ಈ ಏರಿಯಾದಲ್ಲಿದ್ದಾರೆ. ಅಂದರೆ ಹೊರ ರಾಜ್ಯ ಇರ್ಬೋದು, ಹೊರ ದೇಶ ಇರ್ಬೋದು, ಎಲ್ಲ ರೀತಿಯ ಜನರು ಇಲ್ಲಿದ್ದಾರೆ. ಇನ್ನು ಕ್ಲೀನ್ ವಾತಾವರಣ, ಜೊತೆಗೆ ಪಾರ್ಕ್ ಮತ್ತು ಆಟದ ಮೈದಾನಗಳು ಹೇರಳವಾಗಿದ್ದಾವೆ. ಸೊ ಅದರ ಜೊತೆಗೆ ಪ್ರಾಕ್ಸಿಮಿಟಿ IT ಹಬ್ಗಳಿಗೆ ತುಂಬ ಹತ್ತಿರ ಇದೆ. ಸೊ ಈ ಏರಿಯಾ ಪ್ರಮುಖವಾದಂಥ IT ಹಬ್ಗಳಾಗಿರುವಂಥ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಸರ್ಜಾಪುರ, ಮಹದೇವಪುರ, ಸೊ ಈ ಎಲ್ಲ ಭಾಗಕ್ಕೆ ಒಂದು ರೀತಿ ಸೆಂಟರಲ್ಲಿದೆ ಅಂತ ಹೇಳ್ಬೋದು. ಇನ್ನು ಖರ್ಚು ವೆಚ್ಚಿನ ವಿಷಯಕ್ಕೆ ನೀವು ಹತ್ತಿರದಲ್ಲಿರುವಂಥ ಕೋರಮಂಗಲ ಕಂಪೇರ್ ಮಾಡಿದ್ರೆ BTM ಲೇಔಟ್ ಎಷ್ಟೋ ಪಾಲ್ ಬೆಟರ್ ಅಂತ ಹೇಳ್ಬೋದು. ಸೊ ಇದೆಲ್ಲವೂ ಕೂಡ ಒಂದು ರೀತಿ ಸ್ಟ್ರೆಂತ್ ಆಗಿದ್ರೆ, ಇನ್ನು ಈ ಭಾಗದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಕೂಡ ಕಾಡ್ತಾ ಇದ್ದಾವೆ. ವಿದ್ಯಾರ್ಥಿಗಳೇ ಹೆಚ್ಚಾಗಿರೋದ್ರಿಂದ ಅವರ ರಾತ್ರಿ ಓಡಾಟದಿಂದ ಕಡಿಮೆ ಸಂಖ್ಯೆಯಲ್ಲಿರುವಂಥ ವಸತಿ ಪ್ರದೇಶಗಳಿಗೆ ಕಿರಿಕಿರಿ ಉಂಟಾಗುತ್ತೆ. ಇನ್ನು ಮಧ್ಯರಾತ್ರಿವರೆಗೂ ಅಥವಾ ಈ ಒಂದು ಗಡುವು, ಬೇರೆ ಒಂದು ಏರಿಯಾಗಳಿಗೆ ಏನು ಗಡುವಿದ್ದಾವೆ, ಸೊ ಆ ಡೆಡ್ಲೈನ್ ಮೀರಿ ಇಲ್ಲಿ ಅಂಗಡಿ ಮುಂಗಟ್ಟುಗಳು ಓಪನ್ ಇರೋದ್ರಿಂದ ಕ್ರೈಮ್ ಪ್ರಕರಣ, ಅಪರಾಧಗಳು ದಾಖಲಾಗುತ್ತೆ. ಸೊ ಇದು ಸಾರ್ವಜನಿಕರಿಗೆ ಒಂದು ರೀತಿ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಟ್ರಾಫಿಕ್ ಸಮಸ್ಯೆ ಇದೆ. ಯಾಕೆ ಅಂತಂದರೆ ಟ್ರಾಫಿಕ್ನ ಪ್ರೈಮ್ ಸೆಂಟರ್ ಆಗಿರುವಂಥ ಸಿಲ್ಕ್ ಬೋರ್ಡ್ ಈ ಭಾಗದಲ್ಲೇ ಇದೆ. ಇನ್ನು ಕೆಲವೊಂದು ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇರೋದ್ರಿಂದ ಆಗಾಗ ರೋಡ್ ಡೈವರ್ಷನ್ ಇರ್ಬೋದು, ಸೊ ಅಥವಾ ಟ್ರಾಫಿಕ್ ಜಾಮ್ ಹೆಚ್ಚಳವಾಗಬಹುದು. ಎಲ್ಲವೂ ಕೂಡ ಈ ಒಂದು ಭಾಗದಲ್ಲಿ ಕಂಡುಬರುತ್ತೆ. ಇನ್ನು ಮತ್ತೊಂದು ಪ್ರಶ್ನೆ ಏನು ಅಂತಂದರೆ, ಹೂಡಿಕೆಗೆ BTM ಲೇಔಟ್ ಸೂಕ್ತಾನಾ ಅಂತ ಈ ಪ್ರಶ್ನೆ ಏನಾದರೂ ನೀವು ಕೇಳಿದ್ರೆ ಇದಕ್ಕೆ ಉತ್ತರ ಖಂಡಿತ ಹೌದು. ಯಾಕೆ ಅಂತ ನಾವು ಹೇಳ್ತೀವಿ ಕೇಳಿ. ಟ್ರಾಫಿಕ್ ಜಾಮ್ ಸಮಸ್ಯೆ ಪೀಕ್ನಲ್ಲಿದ್ದರೂ ಕೂಡ ಇಲ್ಲಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಾಗ್ತಾ ಇದೆ. ಅಂದರೆ ಹಳದಿ ಬಣ್ಣದ ಮೆಟ್ರೋ ಲೈನ್ ಇನ್ನೇನು ಕೆಲವೇ ದಿನಗಳಲ್ಲಿ ಓಪನ್ ಆಗುತ್ತೆ. ಸೊ ಪ್ರಾಬ್ಲಮ್ ತಕ್ಕ ಮಟ್ಟಿಗೆ ಸಾಲ್ವ್ ಆಗುತ್ತೆ. ಇನ್ನು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದಂಥ ಡಬಲ್ ಡೆಕ್ಕರ್ ಫ್ಲೈಓವರ್ ಕೂಡ ಇಲ್ಲಿ ಚಾಲ್ತಿಯಲ್ಲಿರೋದ್ರಿಂದ ಸಮಸ್ಯೆ ಕೊಂಚ ತಗ್ಗಿದೆ ಅಂತ ಹೇಳ್ಬೋದು. ಇನ್ನು ಪೆರಿಫೆರಲ್ ರಿಂಗ್ ರೋಡ್ ಬರ್ತಿದೆ. ಸೊ ಇದರ ಹತ್ತಿರ ಬರ್ತಿರೋದ್ರಿಂದ ಲ್ಯಾಂಡ್ ರೇಟ್ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕಮರ್ಷಿಯಲ್ ಕಾರಣಕ್ಕೋಸ್ಕರ ನೀವೇನಾದರೂ ಸೈಟ್ ಖರೀದಿ ಮಾಡ್ತೀರಿ ಅಂತಂದರೆ ಖಂಡಿತ ಮಾಡಬಹುದು. ಯಾಕಂದರೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇಲ್ಲಿ ಎವರ್ ಹಿಟ್. ಹಾಗಿದ್ರೆ BTM ಲೇಔಟ್ನಲ್ಲಿ ನೀವು ಲ್ಯಾಂಡ್ ಪರ್ಚೇಸ್ ಮಾಡ್ತೀರಿ ಅಂತಂದರೆ ಲ್ಯಾಂಡ್ ರೇಟ್ ಎಷ್ಟಿದೆ ನೋಡೋಣ ಬನ್ನಿ. ಸೊ 8ರಿಂದ 17,000 ಸ್ಕ್ವೇರ್ ಫೂಟ್ ಪ್ರತಿ ಆವ್ರೇಜ್ ಆಗಿ ನಾವು ಹೇಳೋ ಹಾಗಿದ್ರೆ 8,000ದಿಂದ 17,000ವರೆಗೂ ನಿಮಗೆ ಪ್ರತಿ ಚದರ ಅಡಿ ನಿಮಗೆ ಸಿಗುತ್ತೆ. ಅಂದರೆ BTM 4ನೇ ಹಂತ ತುಂಬ ಹೈ ರೇಟ್ ಲ್ಯಾಂಡ್ ವ್ಯಾಲ್ಯೂ ಹೊಂದಿದೆ. ಇನ್ನು ಮಡಿವಾಳ ಮಾಡ್ರೇಟ್ ಲ್ಯಾಂಡ್ ವ್ಯಾಲ್ಯೂನ ಹೊಂದಿದೆ. ಇನ್ನು ಮಾರುತಿ ನಗರ BTM ಲೇಔಟ್ ಸ್ಟೇಜ್ 1ನಲ್ಲಿ ಬರುವಂಥ ಒಂದು ಏರಿಯಾ ಇದು. ಸೊ ಇಲ್ಲಿ ಅತ್ಯಂತ ಕಡಿಮೆ ಲೋ ರೇಟ್ ಇದೆ, ಅಂದರೆ ಲ್ಯಾಂಡ್ ರೇಟ್. ಇನ್ನು ಅಪಾರ್ಟ್ಮೆಂಟ್ ರೇಟ್ಗಳ ವಿಷಯಕ್ಕೆ ಬರೋ ಹಾಗಿದ್ರೆ ನಿಮಗೆ 2 BHK ಅಪಾರ್ಟ್ಮೆಂಟ್ 65 ಲಕ್ಷದಿಂದ 98 ಲಕ್ಷದವರೆಗೂ ಅಥವಾ 1 ಕೋಟಿವರೆಗೂ ಸಿಗುತ್ತೆ. ಇನ್ನು 3 BHK ಅಪಾರ್ಟ್ಮೆಂಟ್ ಈ ಒಂದು ಭಾಗದಲ್ಲಿ ಸರಾಸರಿ ನಾವು ಮಾತಾಡೋ ಹಾಗಿದ್ರೆ 80 ಲಕ್ಷದಿಂದ 3.80 ಕೋಟಿ ರೂಪಾಯಿವರೆಗೂ ನಿಮಗೆ ಸಿಗುತ್ತೆ. ಇನ್ನು 4 BHK ಅಪಾರ್ಟ್ಮೆಂಟ್ ನಿಮಗೆ 1.30 ಕೋಟಿಯಿಂದ ಶುರುವಾದರೆ 5, 6, 7 ಕೋಟಿವರೆಗೂ ನಿಮಗೆ ಸಿಗುತ್ತೆ. ಸೊ ಇದು BTM ಲೇಔಟ್ನ ಒಂದು ಆವ್ರೇಜ್ ಲ್ಯಾಂಡ್ ರೇಟ್. ಸೊ ಪ್ರತಿಯೊಂದು ಸ್ಟೇಜ್ನಲ್ಲೂ ಕೂಡ ಗಮನದಲ್ಲಿ ಇಟ್ಕೊಂಡು, ಸೊ ಆ ಸ್ಟೇಜ್ಗಳಲ್ಲಿ ಯಾವೆಲ್ಲ ರೇಟ್ ಇದ್ದಾವೆ, ಸೊ ಅದರ ಒಂದು ಸರಾಸರಿ ತೆಗೆದಾಗ ನಿಮಗೆ ಈ ಒಂದು ರೇಟ್ ಸಿಗುತ್ತೆ. ಸೊ ಇದು BTM ಲೇಔಟ್ನ ಸ್ವಾಟ್ ಅನಾಲಿಸಿಸ್ ಆಗಿದ್ರೆ, ಸೊ ಇದೇ ಥರದ ಮತ್ತಷ್ಟು ಏರಿಯಾಗಳ ಒಂದು ಸ್ವಾಟ್ ಅನಾಲಿಸಿಸ್ ನಿಮಗೆ ಬೇಕು ಅಂತಂದರೆ ಯಾವ ಏರಿಯಾ ಸ್ವಾಟ್ ಅನಾಲಿಸಿಸ್ ನಾವು ಮಾಡಬೇಕು ಅಂತ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದೇ ಥರ ರಿಯಲ್ ಎಸ್ಟೇಟ್ ರಿಲೇಟೆಡ್ ಯಾವುದೇ ಅಪ್ಡೇಟ್ ಇರ್ಬೋದು ಅಥವಾ ಮನೆ ಕುರಿತಾದಂಥ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗಳಿಗೋಸ್ಕರ ಹೋಮ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.